ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಂಥ ಮಹಾನ್ ಭಾವರು ಅಲ್ಲ ಸಾಂಗ್ಗಳೆಲ್ಲ ಹಾಡಿದಾಗ ಇನ್ನೂ 100 ವರ್ಷ 200 ವರ್ಷ ಹೋದ್ರೂ ಈ ಹಾಡುಗಳೆಲ್ಲ ಮರೆಯಕ್ಕೆ ಆಗೋದೇ ಇಲ್ಲ. ಅದು ಒಂದು ಕಡೆ. ಆದರೆ ನನ್ನ ಅಡ್ವೈಸ್ ಏನು ಅಂದರೆ ಸಮ್ಟೈಮ್ಸ್ ಯು ಸಿಂಪ್ಲಿ ಸರೆಂಡರ್ ಟು ದಟ್ ಪರ್ಸನಾಲಿಟಿ. ನನಗೆ ಸಿಂಗಿಂಗ್ ಅಂತ ಬಂದರೆ ನನ್ನ ಪ್ರಕಾರ ಐ ಕನ್ಸಿಡರ್ ಹಿಮ್ ಟು ಬಿ ದ ಬೆಸ್ಟ್ ಸಿಂಗರ್ ಇನ್ ದ ವರ್ಲ್ಡ್. ಇವರ ಹಾಡುಗಳನ್ನೆಲ್ಲ ಹಾಡಬೇಕಾದ್ರೆ ಯು ಡೋಂಟ್ ಹ್ಯಾವ್ ಟು ಥಿಂಕ್, ಜಸ್ಟ್ ಫಾಲೋ ಅಷ್ಟೇ. ಜಸ್ಟ್ ಫಾಲೋ ಆ್ಯಂಡ್ ಜಸ್ಟ್ ಸರೆಂಡರ್. ಸೊ ಐ ಥಿಂಕ್ ಅದನ್ನು ವಿ ಎಕ್ಸ್ಪೆಕ್ಟ್ ಇನ್ ಯೋರ್ ಸಿಂಗಿಂಗ್ ಇನ್ ದ ಫ್ಯೂಚರ್. ಗುರುಗಳೇ, ನೀವು ನಿಮ್ಮ ಗುರುಗಳಿಗೆ ಒಂದು ಹಾಡನ್ನ ಡೆಡಿಕೇಟ್ ಮಾಡಿಲ್ಲ ಅಂದ್ರೆ, ಆ ದೇವರಿಗೆ ಡೆಡಿಕೇಟ್ ಮಾಡಿಲ್ಲ ಅಂದ್ರೆ ಈ ಡೆಡಿಕೇಶನ್ ರೌಂಡ್ ತುಂಬಾ ಇನ್ಕಂಪ್ಲೀಟ್ ಗುರುಗಳೇ. ಖಂಡಿತವಾಗ್ಲೂ ನಾನು ಕಾರ್ತಿಕ್ ಹಾಡ್ತಿರ್ಬೇಕಾದ್ರೆ SPB ಅಂದರೆ ಏನು ಅಂತ ಬಂದಾಗ ಎಸ್ ಸ್ಫೂರ್ತಿ, ಸ್ನೇಹ, ಶಿಸ್ತು, ಈ ಥರ. P ಅಂದರೆ ಪ್ರೀತಿ ಆ್ಯಂಡ್ D ಅಂದರೆ ಬಲ. ಆ್ಯಕ್ಚುಲಿ ನನಗೆ ಎಲ್ಲನೂ ಇವರೇ ಅನ್ನೋ ಕಾನ್ಸೆಪ್ಟಲ್ಲಿ ಹಾಗೆ ಮೈ ಮರೆತು ಕಾರ್ತಿಕ್ ಹಾಡ್ತಿದ್ರು ಹಾಗೇ ಕೇಳ್ತಾ ಇದ್ದೆ. ಸೊ ನನ್ನ ಇಡೀ ಜೀವನನೇ ಇವರಿಗೆ ಒಂದು ಡೆಡಿಕೇಶನ್. ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಬದುಕೋದಕ್ಕೆ ಒಂದು ಉದ್ದೇಶ ಇದೆ ಅಂದರೆ ಅದು ಅವರ ಪರಂಪರೆಯನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು. ಟು ಬಿ ವೆರಿ ಫ್ರ್ಯಾಂಕ್. ಸೊ ಖಂಡಿತ ನಮ್ಮೆಲ್ಲರ ನೆಚ್ಚಿನ SPB ಸರ್ ನಿಮಗಾಗಿ ಹೇಳಿದಂಥ ಯಾವುದಾದ್ರೂ ಒಂದು ಮಾತು, ಇಡೀ ಜೀವನ ಇದನ್ನ ನಾನು ನೆನಪಲ್ಲಿ ಇಟ್ಕೋತೀನಿ ಅನ್ನೋದಾದ್ರೆ ಆ ಒಂದು ಮಾತು ಯಾವುದು ಗುರುಗಳೇ? ಇದೇ ಸ್ಟುಡಿಯೋ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಒಂದು ಲಾಂಗ್ ಸೆಷನ್ ಇತ್ತು. ಆ ಸಂದರ್ಭದಲ್ಲಿ ಹಾಗೆ ನಾನು ಟ್ರ್ಯಾಕ್ಸ್ ಎಲ್ಲ ಹಾಡ್ತಿರ್ಬೇಕಾದ್ರೆ, ಈಗ ನಾವು ಜಸ್ಟ್ ಜನರಲಿ ಈಗ ಹಾಡಬೇಕಾದ್ರೆ ವಿ ಡೂ ಕಮಿಟ್ ಸಮ್ ಮಿಸ್ಟೇಕ್ಸ್, ಅದೆಲ್ಲ ಇರುತ್ತೆ. ಆ್ಯಂಡ್ ಒಂದು ಸಾಂಗ್ ಹಾಗೆ ಏನೋ ಸ್ವಲ್ಪ ಒಂಚೂರು ಏನೋ ಮಿಸ್ ಆಗಿತ್ತು. ಸೊ ಹಿ ಟುಕ್ ಮೀ ಪರ್ಸ್ನಲಿ ಆ್ಯಂಡ್ ಐ ಟೋಲ್ಡ್ ಮಿ, ರಾಜೇಶ್ ಆ ಲೈನ್ ಮಾತ್ರ ಒಂಚೂರು ಹಾಡ್ಬಿಡು ಅಂತ ಹೇಳಿದ್ರು. ಐ ವಾಸ್ ಟ್ರೈಂಗ್ ಟು ಟೆಲ್ ಹಿಮ್, ಇಲ್ಲ ಸರ್ ನನಗೆ ಅದು ಲೈವ್ ಇದ್ದಿದ್ರಿಂದ. ಬಟ್ ಈ ಜಸ್ಟ್ ಸೆಡ್ ಓನ್ಲಿ ಒನ್ ಥಿಂಗ್. ಈ ಸೆಡ್, ಇನ್ ಮೈ ಪೊಸಿಷನ್ ಐ ಕ್ಯಾನ್ ಅಫೋರ್ಡ್ ಟು ಮೇಕ್ ಮಿಸ್ಟೇಕ್ಸ್ ಬಟ್ ಯು ಕ್ಯಾನ್ ಅಫೋರ್ಡ್ ಟು ಕರೆಕ್ಟ್ ದೆಮ್ ಅಂತ ಹೇಳ್ತಾರೆ. ಅಂದರೆ ನಾಟ್ ದಟ್ ಹಿ ಮೇಕ್ಸ್ ಮಿಸ್ಟೇಕ್ಸ್, ಹಾಗಲ್ಲ ಅದು. ಅಂದರೆ ಅವರ ಫೋಕಸ್ ಇಟ್ ವಾಸ್ ಆನ್ ಮೀ. ಅಂದರೆ ಆ್ಯಸ್ ಅನ್ ಅಪ್ಕಮರ್, ಆ್ಯಸ್ ಅ ಸ್ಟೂಡೆಂಟ್ ಆಫ್ ಮ್ಯೂಸಿಕ್, ನಾನು ಏನು ಮಾಡಬೇಕು ಅನ್ನೋದನ್ನು he said that so beautifully. Said, I can afford to make mistakes but you can afford to correct them. ಅದು ನಾನು ಸಾಯೋವರೆಗೂ ಇಟ್ ಇಸ್ ರಿಜಿಸ್ಟರ್ಡ್ ಇನ್ ಮೈ ಮೈಂಡ್ ಅಂತ ಅನ್ಸುತ್ತೆ. ಇಸ್ ಒನ್ ಆಫ್ ದ ಲುಕ್ ಎಟ್ ಇಸ್ ಸ್ಮೈಲ್, ಅದು ಹೆಂಗಿದೆ, ಲೈಫ್ ಲಾಂಗ್ ಇಂಟಾಕ್ಸಿಕೇಶನ್. ತುಂಬಾ ಮಿಸ್ ಮಾಡ್ತೀರಾ ಗುರುಗಳೇ? ಅದು ಐ ಮಿಸ್ ಹಿಮ್ ಅ ಲಾಟ್. ನನ್ನ ಮನೇಲಿ ಒಂದು ದೊಡ್ಡ ಫೋಟೋ ಇತ್ತು, ಒಂದು ಹುಲಿದು ಚಿಕ್ಕ ಹುಲಿ ಮರಿ ಇತ್ತು. ಸೊ ಅದರಲ್ಲಿ SP ಬಾಲಸುಬ್ರಹ್ಮಣ್ಯಂ ಆ್ಯಂಡ್ ರಾಜೇಶ್ ಕೃಷ್ಣನ್ ಅಂತ ಅದು ಎಲ್ಲೋ ಏನೋ ಸಮ್ ಕನೆಕ್ಷನ್ ಇದೆ ನನಗೆ. ಈಸ್ ಇನ್ ಮೈ ಬ್ಲಡ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.